ಈಗ 11-12ಕ್ಕೂ ನೀರಾವರಿ ಇಲಾಖೆ ಮೀಟಿಂಗ್ ಕರಿತಾ ಇದ್ದೀವಿ. ಮೊನ್ನೆ ಹೇಳಿದ್ರಲ್ಲ ಅವ ಈ KDPಯಲ್ಲಿ ಎಲ್ಲ ಮೀಟಿಂಗ್ ಕರಿಲಿಕ್ಕೆ ಆಗೋಲ್ಲ. ಈಗ 3 ಭಾಗ ಮಾಡಿದ್ದಾರೆ. CO ಒಂದು 10 ಇಲಾಖೆ ಮಾಡಬೇಕು, DC ಅವರು ಒಂದು 10 ಇಲಾಖೆ ಮಾಡಬೇಕು, ನಾವು 10 ಇಲಾಖೆ. 10 ಇಲಾಖೆಯಲ್ಲಿ ನೀರಾವರಿ PWD 11-12 ಕರಿತೀವಿ. ಎಕ್ಸಾಕ್ಟ್ಲಿ ಅವ್ರು ಎಷ್ಟು ಒಯ್ತಿದಾರ ಅದು ಏನು ಎಂತ ನಮಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಆ ಸಭೆಯಲ್ಲಿ ಅವ್ರನ್ನ ಮಾಹಿತಿ ತಗೊಂಡು ಮುಂದಿನ ಕ್ರಮ. ಸರ್, ಈಗ ಹಿಡಕಲ್ ಜಲಾಶಯಕ್ಕೆ ನೀರು ಹೋಗ್ತಾ ಇದೆ, ಅದಕ್ಕೆ ತಾವು ಯಾವುದೇ ರೀತಿಯಾದಂತ ಅನುಮತಿ ಕೊಟ್ಟಿಲ್ಲ, ನಮ್ಮ ಮಾಹಿತಿನೂ ಇಲ್ಲ ಅಂತ ಹೇಳಿ ಭೀಮಪ್ಪ ಗಡಾದವರು ಒಂದು ಆರೋಪ ಮಾಡಿದೆ. 1/5/2025 ಸಭೆ ಆಗಿದೆ, ತಮ್ಮ ಅಧ್ಯಕ್ಷತೆಯಲ್ಲಿ ಸಭೆ ಆಗಿದೆ, ತಾವೇ ಅನುಮತಿ ಕೊಟ್ಟಿದ್ದೀರಿ ಅಂತ ಹೇಳಿ. ಅಂದ್ರೆ ಆ ಪ್ರಸ್ತಾವನೆ ಏನ ಮುಗಿಯತ್ತಲ್ಲ ಸರ್, ಸರ್ಕಾರಕ್ಕೆ ಲೆಟರ್ ಹೋಗಿದಲ್ಲ, ಅದ್ರೊಳಗ ತಾವು ನಿಮ್ಮ ಅಧ್ಯಕ್ಷತೆಯಲ್ಲಿ ಇಷ್ಟು ಕೊಡ್ಲಿಕ್ಕೆ ಅನುಮತಿಯನ್ನ ನೀಡಲಾಗಿದೆ ಅಂತ ಹೇಳಿ ಅದ್ರೊಳಗ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ತೆಗೆದು ಅದಕ್ಕೆ ಈಗ ಮೀಟಿಂಗ್ ಕರೆದಿಲ್ಲ. ಇನ್ನ ಈ ಸೋಮವಾರ ಅಥವಾ ಮಂಗಳವಾರ ಇಲಾಖೆ ಕರೆಸ್ತೀವಿ. ಸೊ ಅದ್ರ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ಅದಕ್ಕೆ ಒಂದು ಕಡಿವಾಣ ಹಾಕ್ಬೇಕಾದ್ರೆ ಅದು ಎಲ್ಲಾದ್ರೆ ಅದು ಒಂದು ಕಡೆಯಿಂದ ಒಂಥರ ಹೇಳ್ತಾರೆ, ಇನ್ನೊಂದು ಕಡೆ ಒಂಥರ ಹೇಳ್ತಾರೆ. ನಿರ್ದಿಷ್ಟವಾಗಿ ಮಾಹಿತಿ ನಮ್ಮ ಕಡೆನೂ ಇಲ್ಲ. ಅದು ಬೆಳಗಾವದಲ್ಲಿ ಏನೇ ಒಳ್ಳೆಯದಾಗಲಿ ಅದು ಬೇರೆಯವ್ರ ಪಾಲು, ಬೆಳಗಾವಿಗೆ ಸಂಬಂಧಪಟ್ಟಂಗೆ ಏನೇ ಕೆಟ್ಟದಾಗಲಿ ಅದು ಯಾರು ತಲೆ ಕಟ್ತಾರೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ. ಮೃಣಾಲ್ ಶುಗರ್ಸ್ಗೂ ಹಿಡ್ಕಲ್ ಡ್ಯಾಮ್ ವಾಟರ್ಗೂ ಏನು ಕನೆಕ್ಷನ್ನು? ನಮಗೆ ಅದು ಸಂಬಂಧನೇ ಇಲ್ಲ. ನಮ್ಮ ಹೆಸರನ್ನ ಸುಮ್ಮನೆ ಅದರಲ್ಲಿ ತಗೊಂಡು ಬರೋದು. ನನಗೆ ಅದಕ್ಕೆ ಕನೆಕ್ಷನ್ನೇ ಇಲ್ಲ. ಹಿಡ್ಕಲ್ ಡ್ಯಾಮ್ ವಾಟರ್ ಯಾರು ತಗೊಂಡು ಹೋಗ್ತಾ ಇದ್ದಾರೆ, ಹಿಡ್ಕಲ್ ಡ್ಯಾಮ್ ನೀರು ಯಾರಿಗೆ ಉಪಯೋಗ ಆಗ್ತಾ ಇದೆ, ಅದ್ರ ಬಗ್ಗೆ ನನಗೆ ಚಿಂತನೆಯೂ ಇಲ್ಲ, ನನಗೆ ಗೊತ್ತೂ ಇಲ್ಲ. ನನಗೆ ಮಾಧ್ಯಮದ ಒಬ್ಬರು ನಿಮ್ಮ ಥರನೇ ಒಬ್ಬರು ಬೇಕಾದಂಥವರು, ಬೆಳಗಾವಿ ಮಾಧ್ಯಮದವರು ನನ್ನ ಗಮನಕ್ಕೆ ಈ ರೀತಿ ಗುಲ್ ಎದ್ದಿದೆ ಅಂತ ಹೇಳಿದಾಗ ನನಗೆ ಆಶ್ಚರ್ಯದ ಜೊತೆಯಲ್ಲಿ ಅನುಮಾನ ಕೂಡ ಬಂತು. ಇದು ಏನು ಪ್ರಾಯೋಜಿಕತ್ವದ ಹೋರಾಟನ ಅಥವಾ ಎಂಥ ಹೋರಾಟ ಅಂತ. ಯಾಕಂತಂದರೆ ನಾನು ಬೆಳಗಾವಿ ಜಿಲ್ಲೆಗೆ ಅನ್ಯಾಯ ಮಾಡಿ ನಮ್ಮ ಜನರ ಭಾವನೆಗಳ ವಿರುದ್ಧ ಹೋಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ? ನಮಗೆ ಈಗಾಗಲೇ ನಮ್ಮ ಶುಗರ್ ಫ್ಯಾಕ್ಟ್ರಿನಲ್ಲಿ ತಮಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಒಂದು ಹಳ್ಳ ಇದೆ, ಅದರದೇ ನೀರು ಸಾಕು ನಮಗೆ. 15 ಬೋರ್ ಹೊಡಿಸಿದ್ದೀನಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಸೈಟ್ನಲ್ಲಿ. ಒಂದೊಂದು ಬೋರ್ವೆಲ್ಗೂ 3, 4, 5 ಇಂಚಿ ನೀರು ಹತ್ತಿದೆ. ನಮಗೆ ದೊಡ್ಡ ಹಳ್ಳ ಇದೆ. ನಾವು ವಾಟರ್ ರಿಸರ್ವ್ ಪಾಂಡ್ ಮಾಡಿಕೊಂಡು ನಮಗೆ 12 ತಿಂಗಳ ನೀರು ನಮಗೆ ಎಷ್ಟು ಸಫಿಷಿಯೆಂಟ್ ಬೇಕೋ ದೇವರ ಆಶೀರ್ವಾದದಿಂದ, ಆ ಭಾಗದ ಜನರ ಆಶೀರ್ವಾದದಿಂದ ನಮಗಿದೆ. ಏನು ನೀರನ್ನು ಕೊಡ್ಲಿಕ್ಕೆ ಹತ್ತಿದ್ದಾರೆ, ಈ ಪೈಪ್ಲೈನ್ ಕಾಮಗಾರಿ ಪ್ರಾರಂಭ ಆಗಿದೆ. ಇದರಿಂದ ಈ ಸಾಕಷ್ಟು ತಿಂಗಳುಗಳಿಂದ ಈ ಜಿಲ್ಲೆಯಲ್ಲಿ ರೈತರು, ಕನ್ನಡ ಹೋರಾಟಗಾರರ ಒಂದು ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಇದು ಇನ್ನು ಮುಂದೆ ಪ್ರತಿಭಟನೆಗಳು ಇನ್ನೂ ಪರಿವರ್ತನೆಯಾಗಿ ಮುಂದಿನ ದಿನದಲ್ಲಿ ಹಿಂಸಾತ್ಮಕ ರೂಪ ತಾಳೆ ಸರ್ಕಾರದ ಆಸ್ತಿ ಪಾಸ್ತಿಗಳು ನಷ್ಟ ಆಗ್ಬೋದು. ಇಲ್ಲೊಂದು ಗಮನಿಸಬೇಕಾದ ಅಂಶ ಮಾಹಿತಿ ಹಕ್ಕಿನಿಂದ ಬೆಳಕಿಗೆ ಬಂದಿದೆ. ಇವತ್ತು ಘಟಪ್ರಭಾ ಯೋಜನೆಯ ನೀರಾವರಿ ಸಲಹಾ ಸಮಿತಿ ಇದೆ. ಆ ನೀರಾವರಿ ಸಲಹಾ ಸಮಿತಿಯ ಗಮನಕ್ಕೆ ತಾರದೆ ಅಥವಾ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳದೆ ಒಂದು ಹನಿ ನೀರನ್ನು ಕೂಡ ಅಲ್ಲಿಂದ ಎತ್ತಲಿಕ್ಕೆ ಅವಕಾಶ ಇಲ್ಲ ಅಂಥೇಳಿ ನೀರಾವರಿ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ. ಆದರೆ ಇಲ್ಲಿ ಏನಾಗಿದೆ, ದಿನಾಂಕ 1/2/2025 ಇವತ್ತು ಉಸ್ತುವಾರಿ ಸಚಿವರು ಹೇಳ್ತಾರೆ. ಪಾಪ ಜನರು ಏನು ಹೇಳ್ತಾರೆ ಅಂದ್ರೆ, ಜಿಲ್ಲಾಡಳಿತ ಗಮನಕ್ಕೆ ಬಂದಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ಬಂದಿಲ್ಲ, DK ಶಿವಕುಮಾರ್ ಅವರು ಮಾಡಿದವರು ಎಲ್ಲ ಸುಳ್ಳಿದು. ಇದು ಜಿಲ್ಲಾಡಳಿತ ಗಮನಕ್ಕಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ 1/2/2025 ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮೀಟಿಂಗ್ನಲ್ಲಿ ತೀರ್ಮಾನ ತೆಗೆದುಕೊಂಡ ಪ್ರತಿದಿನಕ್ಕೆ 45 MLD ಅಂದರೆ ಒಂದು ದಿನಕ್ಕೆ 45 ಮಿಲಿಯನ್ ಲೀಟರ್ ಪರ್ ಡೇ ನೀರು ಕೊಡ್ಬೇಕಂತೇಳಿ ಸರ್ಕಾರಕ್ಕೆ ನಮ್ಮ ಒಪ್ಪಿಗೆ ಐತೆ ಪತ್ರ ಬರೆದಿದ್ದಾರೆ, ಇಲ್ಲಿ ಠರಾವ್ ಮಾಡಿದಾರೋ. ಆ ಪ್ರಕಾರ ಸರ್ಕಾರಕ್ಕೆ ಅನುಮತಿ ಕೊಟ್ಟಿದೆ. ನಮ್ಮದೇನು ಪ್ರಶ್ನೆ ಇದನ್ನೆಲ್ಲ ನೋಡಿದ್ರೆ ಯಾವೊಬ್ಬ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದೆಲ್ಲ ನೋಡಿದರೆ ಇವರೆಲ್ಲ ಉಸ್ತುವಾರಿ ಸಚಿವರು, ಜಿಲ್ಲಾಡಳಿತ, ಎಲ್ಲ ಜನಪ್ರತಿನಿಧಿಗಳು ಉದ್ದಿಮೆದಾರರ ಪರವಾಗಿದ್ದಾರೆ, ರೈತರ ಪರವಾಗಿಲ್ಲ ಅಂತೇಳಿ ಅಗದಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದಲ್ಲದೆ ಘಟಪ್ರಭಾ ಜಲಾಶಯದಿಂದ ಸುಮಾರು 3,08,326 ಹೆಕ್ಟೇರ್ ಪ್ರದೇಶ ನೀರಾವರಿ ಆಗ್ತಿದೆ. ಸಾಕಷ್ಟು ಗ್ರಾಮಗಳಿಗೆ, ಬೆಳಗಾವಿ ಮಹಾನಗರ ಪಾಲಿಕೆ ಸೇರಿದಂತೆ ಸಾಕಷ್ಟು ಗ್ರಾಮಗಳಿಗೆ ಕುಡಿಯೋ ನೀರನ್ನು ಕೊಡ್ತಿದ್ದಾರೆ. ಒಂದು ವೇಳೆ ಕೈಗಾರಿಕೆಗೆ ನೀರನ್ನು ಕೊಟ್ಟರೆ ಕುಡಿಯಲಿಕ್ಕೆ ನೀರು ಇಲ್ಲ ಆಗ್ತದೆ. ಆದ್ದರಿಂದ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಪತ್ರ ಬರೆದಿದ್ದೀನಿ. ಏನಪ್ಪ ಅಂದ್ರೆ, ಇವರು ನೀವೇ ಅದರ ಅಧ್ಯಕ್ಷರಿದ್ದೀರಿ, ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರಿದ್ದೀರಿ, ಕೂಡಲೇ ತುರ್ತಾಗಿ ಇದ್ರ ಬಗ್ಗೆ ಸಭೆ ಕರೆದ
ಈಗೇನು ನೀವು ಸರ್ಕಾರಕ್ಕೆ ಪತ್ರ ಬರೆದಿರಿ ಇದು ನೀರು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಪುನಃ ಅದನ್ನು ರದ್ದು ಮಾಡಿ ಒಂದು ಹೊಸ ಪತ್ರವನ್ನು ಸರ್ಕಾರಕ್ಕೆ ನಿರ್ಣಯವನ್ನು ಸರ್ಕಾರ ಕಳಿಸಿ ಯೋಜನೆಯನ್ನು ಕೈ ಬಿಡಬೇಕಂತೇಳಿ ನಾನು ಪತ್ರ ಬರೆದಿದ್ದೀನಿ. ಇದೇನಾದರೂ ಕ್ರಮ ತೆಗೆದುಕೊಳ್ಳೋದಿಲ್ಲ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತಾ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಭೀಮಪ್ಪ ಗಡ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಿಗೆ.